ಹಾಯ್ ಎಲ್ಲರಿಗೂ ನಮಸ್ಕಾರ. ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಬೇಡ್ಕೊತೀನಿ. ಎಲ್ಲರಿಗೂ ಒಳ್ಳೆ ಬುದ್ಧಿ, ಒಳ್ಳೆ ವಿದ್ಯೆ ಕೊಟ್ಟು ದೇವ್ರು ಎಲ್ಲ ಚೆನ್ನಾಗಿಟ್ಟಿರ್ತೀವಿ. ಎಸ್ಪೆಷಲಿ ನನ್ನ ವಿಡಿಯೋ ನೋಡೋರಿಗೆ ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಶುರು ಮಾಡ್ತೀನಿ. ಸೊ ಇದು ನನ್ನ ಮೊದಲನೇ ವ್ಲಾಗ್ ಆಗಿರುತ್ತೆ. ಇದು ಒಂದು ಹೊಸ ಯೂಟ್ಯೂಬ್ ಚಾನಲ್. ಓಕೆ, ಸೊ ಆಬ್ವಿಯಸ್ಲಿ ನೀವು ನನ್ನ ಇನ್ನು ನೋಡಿರಲ್ಲ. ಇದು ಫಸ್ಟ್ ಟೈಮ್ ಜನ ನೋಡ್ತಾರೆ. ನನ್ನ ಹೆಸರು ಕೀರ್ತನ ಅಂತ. ನಾನು ಎಂ.ಟೆಕ್ ಮುಗಿಸಿದೀನಿ. ಆಮೇಲೆ ಇವಾಗ ನಾನು ಕೆಲಸ ಕೂಡ ಮಾಡ್ತಾ ಇದ್ದೀನಿ ರೈಟ್ ನಾವು. ನಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ಇವಾಗ ಯೂಟ್ಯೂಬ್ ಶುರು ಮಾಡ್ತಾ ಇದ್ದೀನಿ. ನನಗೆ ಆಕ್ಚುಲಿ ಇನ್ಸ್ಟಾಗ್ರಾಮ್ ಅಂತ ಹೆಚ್ಚಾಗಿ ನಂಗೆ ಯೂಟ್ಯೂಬ್ ಅಂದ್ರೆ ತುಂಬಾ ಇಷ್ಟ. ನಾನು ಯೂಟ್ಯೂಬ್ನ 2017ಇಂದ ನೋಡ್ತಾನೇ ಬರ್ತಾ ಇದ್ದೀನಿ. ನನಗೆ ವ್ಲಾಗ್ಸ್ ಅಂದ್ರೆ ಇಷ್ಟ, ತುಂಬಾ ಇಷ್ಟ. ನನ್ಗೆ ಯೂಟ್ಯೂಬರ್ ಆಗ್ಬೇಕಂತ ತುಂಬಾ ಆಸೆ ಇತ್ತು. ಆಲ್ಮೋಸ್ಟ್ 9 ವರ್ಷದಿಂದ 2017ಇಂದ ಆಲ್ಮೋಸ್ಟ್ 9 ವರ್ಷದಿಂದ ನಾನು ವಿಡಿಯೋ ಮಾಡ್ಬೇಕು 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 ಅಂತ ಅನ್ಕೊಂತಾನೆ ಇದ್ದೆ. ಬಟ್ ಏನೋ ಗೊತ್ತಿಲ್ಲ, ಅಂದ್ರೆ ಅವ್ರೇನ್ ಅನ್ಕೊಂತಾರೆ ಇವ್ರೇನ್ ಅನ್ಕೊಂತಾರೆ ಅಂತ ಇಲ್ಲ. ನಾನು ಅಷ್ಟೆಲ್ಲ ಕೇರ್ ಕೂಡ ಮಾಡಲ್ಲ. ಸೊ ಯಾಕಂದ್ರೆ ಒಂದು ಮನುಷ್ಯನಿಗೆ ತನ್ನ ತಂದೆ, ತನ್ನ ತಾಯಿ, ಸಿಬ್ಲಿಂಗ್ಸ್ ಮ್ಯಾಕ್ಸಿಮಮ್ ಬಿಟ್ರೆ ಐ ಡೋಂಟ್ ಥಿಂಕ್ ಬೇರೆ ಯಾರ ಒಪಿನಿಯನ್ ನನಗಂತೂ ಮ್ಯಾಟ್ರ್ ಆಗಲ್ಲ. ನನ್ನ ಪೇರೆಂಟ್ಸ್ಗೂ ಏನು ಮ್ಯಾಟ್ರ್ ಆಗಲ್ಲ. ಸೊ ನನಗೆ ತುಂಬಾ ಸಂತೋಷ ಇದೆ ನನ್ನ ಚಾನಲ್ ಶುರು ಮಾಡ್ಕೊಳ್ಳೋದಕ್ಕೆ. ನನಗೆ ತುಂಬಾ ಸಂತೋಷ ಇದೆ. ಸೊ ನೀವು ನನ್ನ ಚಾನಲ್ ಅಲ್ಲಿ ಲೈಫ್ ಸ್ಟೈಲ್ ಬಗ್ಗೆ, ಸ್ಕಿನ್ ಕೇರ್ ಬಗ್ಗೆ, ಹೇರ್ ಕೇರ್ ಬಗ್ಗೆ, ಆಮೇಲೆ ವಾಟ್ ನಾಟ್ ಆಲ್ ಇನ್ ಒನ್ ಚಾನಲ್ ಅಂತ ಅನ್ಕೊಳ್ಳಿ. ಸೊ ಈ ಚಾನಲ್ ಶೂಟ್ ಆಗೋದು ಯಾರಿಗೆ ಅಂದ್ರೆ ಒಂದು ಕಾಲೇಜ್ಗೆ ಹೋಗೋ ಮಕ್ಕಳು, ಒಂದು 16 ವರ್ಷದಿಂದ ಹಿಡಿದು 30-35 ವರ್ಷ ವಯಸ್ಸಾದವ್ರು ಕೂಡ ನನ್ನ ಚಾನಲ್ ನೋಡಬಹುದು. ಸೊ ಚಾನಲ್ ಎಲ್ಲ ಡೀಟೇಲ್ಸ್, ವಿಡಿಯೋಸ್ ಪ್ರತಿಯೊಂದು ಹಾಕ್ತಾ ಬರ್ತೀನಿ. ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂತರ ಬೆಲ್ ಬಟನ್ ಐಕನ್ ನ ಕ್ಲಿಕ್ ಮಾಡಿ. ನಾನು ಫಸ್ಟ್ ವಿಡಿಯೋ ನಿಮ್ ಫೋನ್ಗೆ ಬರ್ಬೇಕು ಫಸ್ಟ್. ಸೊ ನೀವೇ ನನ್ನ ವಿಡಿಯೋ ಫಸ್ಟ್ ವಾಚ್ ಮಾಡ್ಬೇಕು, ಲೈಕ್ ಮಾಡ್ಬೇಕು, ಶೇರ್ ಮಾಡ್ಬೇಕು, ಕಾಮೆಂಟ್ ಮಾಡ್ಬೇಕು. ಸೊ ಇವಾಗ ನಾನು ಯಾವ ವಿಡಿಯೋ ಹಾಕ್ತೀನಿ ಅಂದ್ರೆ, ಒಂದು ಲಾಸ್ಟ್ 2 ಡೇಸ್ ಇಂದ ಒಂದ್ ಸ್ವಲ್ಪ ಶೂಟ್ ಮಾಡ್ತಾ ಇದ್ದೆ. ಸೊ ಆ ವಿಡಿಯೋಸ್ ನಾನು ಇವಾಗ ಹಾಕ್ತೀನಿ ರೈಟ್ ನಾವು. ಸೊ ಆ ವಿಡಿಯೋ ನೋಡ್ಕೊಂಡು ವಾಪಸ್ ಬನ್ನಿ. ಬಾಯ್. ಈಗ ನೀವು ನೋಡ್ತಾ ಇರೋದು ಮೋಸ್ಟ್ಲಿ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ ನಿಮ್ದು. ನನ್ನ ವ್ಲಾಗ್ ಅಲ್ಲಿ ನಿಮಗೆ ಡೈಲಿ ಆಫೀಸ್ ರೂಟೀನ್ ಹೇಗಿರುತ್ತೆ, ನಂತರ ಏನ್ ಕುಕ್ ಮಾಡ್ಕೋತೀನಿ ನಾನು, ಆಮೇಲೆ ಆಫೀಸ್ಗೆ ಏನ್ ರೆಡಿ ಆಗ್ತೀನಿ, ಆಮೇಲೆ ಎಸ್ಪೆಷಲಿ ಯೂತ್ಗಳಿಗೆ ಈ ಚಾನಲ್ ಫಿಟ್ ಆಗೋದು ಯಾರಿಗೆ ಅಂದ್ರೆ ಒಂದು 14 ವರ್ಷದಿಂದ 30 ವರ್ಷ ಒಳಗೆ ಇರೋರಿಗೆ ಈ ಚಾನಲ್ ಪರ್ಫೆಕ್ಟ್ ಆಗಿ ಫಿಟ್ ಆಗುತ್ತೆ. ಯಾಕಂದ್ರೆ ನೋಡಿ, ನಾವು ಬೆಳಿತಾ ಬೆಳಿತಾ ಏನಾಗುತ್ತೆ ಅಂದ್ರೆ ವಿ ಥಿಂಕ್ ವಿ ಹ್ಯಾವ್ ಮೆಚುರಿಟಿ. ನಮಗ್ ಅನ್ಸುತ್ತೆ ನನಗೆ ತುಂಬಾ ಮೆಚುರಿಟಿ ಇದೆ, ನನಗೆ ಗೊತ್ತು ನಾನು ಏನ್ ಮಾಡ್ಬೇಕು ಅಂತ. ಟ್ರಸ್ಟ್ ಮೀ, ನೋ. ಅಟ್ ದಿ ಎಂಡ್ ಆಫ್ ದ ಡೇ ಯು ಸ್ಟಿಲ್ ಫೀಲ್ ದ್ಯಾಟ್ ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ, ನಾವ್ ಹೇಗ್ ಬದುಕ್ಬೇಕಾಗತ್ತೆ ಅಂತ ಅನ್ಸುತ್ತೆ ನಿಮಗೆ ಅಲ್ವಾ. ಅದನ್ನ ಮೀರಿ ಹೊರಗಡೆ ಬರೋದು ಹೇಗೆ, ಬೇರೆಯವ್ರಿಗೋಸ್ಕರ ಬದುಕ್ಬೇಕಾಗಿರೋದು ನಿಮಗ್ ಬೇಕಾಗಿಲ್ಲ. ಯಾಕಂದ್ರೆ ನನಗೆ ನಿಮ್ಗೆ ಹುಷಾರಿಲ್ದರೆ ಇದ್ದಾಗ ನಿಮ್ ತಂದೆ ತಾಯಿ ಬರ್ತಾರೆ, ಹೊರತು ಯಾರೂ ಬರಲ್ಲ. ಟ್ರಸ್ಟ್ ಮೀ, ಯಾರೂ ಬರಲ್ಲ. ಅಕಸ್ಮಾತ್ ನೀರು ಬಂದ್ರೂನುವೆ ಯಾವಾಗ್ಲೂ ಬರಲ್ಲ. ನಮ್ ಅದ್ ಎಂಡ್ ಆಫ್ ದ ಡೇ ನಮ್ ಜೊತೆಲಿ ಇರೋದು ಬರೀ ನಮ್ ತಂದೆ, ನಮ್ ತಾಯಿ, ಮ್ಯಾಕ್ಸಿಮಮ್ ಅಂದ್ರೆ ನಿಮ್ ತಮ್ಮ ತಂಗಿ, ಒಂದು ಮದುವೆ ಆಗಂತ ಮೋಸ್ಟ್ಲಿ. ಬಟ್ ಎಲ್ರು ಅಂತ ಹೇಳಲಿಕ್ಕಾಗಲ್ಲ. ಹಾಗೆ ಡಿಪೆಂಡ್. ಬೆಳಗ್ಗೆ ಎದ್ದ ತಕ್ಷಣ ನನ್ನ ರುಟೀನು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗು ಜೀರಿಗೆ ವಾಟರ್ ಕುಡಿಯೋದ್ರಿಂದ ಶುರುವಾಗುತ್ತೆ. ಜೀರಿಗೆ ವಾಟರ್ ಐ ಥಿಂಕ್ ಎಲ್ಲ ಹೆಣ್ಮಕ್ಳುನು ಹಾಗೆ ಮಾಡಲೇಬೇಕು. ಇಲ್ಲಾಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ, ನಿಮ್ಗೆ ಎಸ್ಪೆಷಲಿ ಪೀರಿಯಡ್ ಆದಾಗ ಹೊಟ್ಟೆ ನೋವು ಬರೋದಾಗ್ಲಿ, ಆ ತೊಂದರೆಗಳೆಲ್ಲ ತುಂಬಾ ಕಮ್ಮಿ ಆಗುತ್ತೆ. ಏನಿಲ್ಲ, ನಮ್ಮ ಮಾಡ್ಕೊಟ್ಟಿದ್ದು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಒಂದು ಮಿಕ್ಸಿ ಜಾರ್ ತಗೊಂಡು ಆ ಜೀರಿಗೆ, ನಂತರ ಬೇಕಾದ್ರೆ ನಿಮಗೆ ಸಿನ್ನಮನ್ ಸ್ಟಿಕ್, ಸ್ಟಿಕ್ ಅಂದ್ರೆ ಚಕ್ಕೆ, ಎರಡನ್ನೂ ಹಾಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಎವ್ರಿ ಸಿಂಗಲ್ ಡೇ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಯಲ್ಲಿ ಬರೀ ಒಂದು ½ ಟೇಬಲ್ ಸ್ಪೂನ್ ಇದು ಹಾಕೊಂಡು ಚೆನ್ನಾಗಿ 1.5 ಲೋಟ ನೀರು ಹಾಕೊಂಡು ಚೆನ್ನಾಗಿ ಕರಗಿಸಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಬಿಸಿ ಇದ್ದಾಗ ಸಿಪ್ ಬೈ ಸಿಪ್ ಕುಡೀರಿ. ವರ್ಕೌಟ್ ಆಗುತ್ತೆ. ಇದು ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಆಮೇಲೆ ಯಾರು ಈ ವೆಯ್ಟ್ ಲಾಸ್ಗೆ ತುಂಬಾ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಇರ್ತಿರಲ್ಲ, ಆ ವೆಯ್ಟ್ ಲಾಸ್ ಮಾಡೋರ್ಗು ಇದು ತುಂಬಾ ಒಳ್ಳೆ ಡ್ರಿಂಕ್. ಐ ಡ್ರಿಂಕ್ ದಿಸ್ ಅಟ್ಲೀಸ್ಟ್ ನಾನು ಒಂದು ವಾರಕ್ಕೆ 5 ಟೈಮ್ಸ್ ಕುಡಿತೀನಿ. ಈ ಲೋಟ ನೋಡಿ, ಹೊರಗಡೆಯಿಂದ ಪ್ಲಾಸ್ಟಿಕ್,
ಒಳಗಡೆ ನೋಡಿ, ಒಳಗಡೆಯಿಂದ ಸ್ಟೀಲ್. ಸೊ ಇಟ್ಸ್ ಬೇಸಿಕ್ಲಿ ಲೈಕ್ 2 in 1. ಯಾಕಂದ್ರೆ ಪ್ಲಾಸ್ಟಿಕ್ ಅಲ್ಲಿ ನಾವು ಬಿಸಿನೀರು ಕುಡಿಬಾರ್ದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಈ ತರ ಮಾಡ್ತೀವಿ. ಇದೇವಾ ಓಕೆ. ಸೊ ಇವಾಗ ಕಂಟೆಂಟ್ ಐಡಿಯಾಸ್ ಎಲ್ಲ ಬರ್ಕೊಂಡಾಯ್ತು. ಇವತ್ತು ಏನ್ ಮಾಡ್ಬೇಕು ಅಂತ ಎಲ್ಲ ಬರ್ಕೊಂಡಿದ್ದಾಯ್ತು. ಸೊ ಲೆಟ್ಸ್ ಗೋ ಗೆಟ್ ಅವರ್ ಬ್ರೇಕ್ಫಾಸ್ಟ್. ಸ್ಮೂದಿ ನನ್ನ ಬ್ರೇಕ್ಫಾಸ್ಟ್ ಇರುತ್ತೆ. ನಾನು ಇವತ್ತು ನಿಮಗೆ ತೋರಿಸ್ತೀನಿ ಹೇಗೆ ಸ್ಮೂದಿ ಮಾಡ್ಬೇಕು ಅಂತ. ತುಂಬಾ ಈಸಿ, ತುಂಬಾ ಸಿಂಪಲ್, 5 ನಿಮಿಷನೂ ಪಡಲ್ಲ. ನೋಡಿ ಇಲ್ಲಿದೆ ನಂದು ಸೋಪ್ಡ್ ಎವ್ರಿಥಿಂಗು. ಪೀನಟ್ಸು, ಓಟ್ಸು, ಪಂಪ್ಕಿನ್ ಸೀಡ್ಸು, ಫ್ಲಾಕ್ ಸೀಡ್ಸು ಎಲ್ಲ ಮಿಕ್ಸ್ ಆಗಿರುತ್ತೆ ಇದರಲ್ಲಿ. ಇದನ್ನ ನೀಟಾಗಿ ವಾಶ್ ಮಾಡ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ ನಿಮಗೆ? ವಾಶ್ ಮಾಡ್ಕೋಬೇಕು. ನೋಡಿ ನೀಟಾಗಿ ನೀರ್ ಹಾಕೊಂಡು ಒಮ್ಮೆ ತೊಳ್ಕೋಬೇಕು. ವಾಶ್ ಮಾಡಿದ್ಮೇಲೆ ಎಲ್ಲ ಎತ್ತಿ ಜಾರಕ್ಕೆ ಹಾಕೋಬೇಕು. ನಿಮಗೆ ಸಿಹಿ ಇರಬೇಕು ಅಂದ್ರೆ ಒಂದು ಹಾಫ್ ಬನಾನಾ ಹಾಕೊಳ್ಳಿ. ಬಟ್ ಶುಗರ್ ಇರೋದು, ಡಯಾಬಿಟಿಸ್ ಇರೋರು ಸ್ವಲ್ಪ ನೋಡ್ಕೊಂಡು ತಿನ್ಕೊಳ್ಳಿ. ದಿವ್ಸಕ್ಕೆ ಅರ್ಧ ಪಚ್ಚ ಬಾಳೆಹಣ್ಣು ಏನು ಡಿಫ್ರೆನ್ಸ್ ಆಗಲ್ಲ. ಈಗ ಒಂದು ಡೇಟ್ ಹಾಕೋತಾ ಇದ್ದೀನಿ. ಒಂದು ಡೇಟ್ ಹಾಕೊಂಡ್ಮೇಲೆ ಒಂದು ಅರ್ಧ ಬಾಳೆಹಣ್ಣು ಹಾಕೋತೀನಿ. ತುಂಬಾ ಗಲೀಜಾಗಿದೆ ಪಕ್ಕದಲ್ಲೇ ಅಂತ ಮೈಂಡ್ ಮಾಡ್ಕೋಬೇಡಿ. ಎಲ್ಲರ ಮನೇನೂ ಹಾಗೆ ಇರುತ್ತೆ. ನಾನು ವಿಡಿಯೋಗೋಸ್ಕರ ಎಕ್ಸ್ಟ್ರಾ ನಾನೇನು ಮಾಡಕ್ ಆಗಲ್ಲ. ಇಷ್ಟೇ. ನಂತರ ಎಲ್ಲ ಆದ್ಮೇಲೆ ಒಂಚೂರು ನೀರು, ಸ್ವಲ್ಪ ನಿಮಗೆ ಹೇಗ್ ಬೇಕೋ ಹಾಗೆ. ಫ್ಲಾಕ್ ಸೀಡ್ ಸ್ವಲ್ಪ ಹಾಕೋತೀನಿ. ರೋಸ್ಟ್ ಮಾಡಿ ಮೊದಲೇ ಇಟ್ಕೊಂಡಿದ್ದೀನಿ ನಾನು, ಅದನ್ನ ಹಾಕೋತಾ ಇದ್ದೀನಿ. ಈಗ ರುಬ್ಬೇಕು. ನೋಡಿ ಮುಂಚೆನೆ ಈ ತರ ಬನಾನಾ ಕಟ್ ಮಾಡ್ಕೊಂತೀನಿ. ಇವಾಗ ಐಮ್ ಆಡಿಂಗ್ ಇಟ್. ಸ್ಮೂದಿನ ಆಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಇಷ್ಟು ನಾನು ತಿಂಡಿ ಅಷ್ಟೇ. ಸೊ ನಾನು ಏನ್ ತಿಂತೀನಿ ಅಂದ್ರೆ ಸ್ಮೂದಿ ಬೌಲ್ ಅಷ್ಟೇ. ಬೆಳಗ್ಗೆಯಿಂದ ಬ್ರೇಕ್ಫಾಸ್ಟ್ ಆಲ್ಮೋಸ್ಟ್ ಎವ್ರಿ ಡೇ, ಒಂದು 5 days ಇಷ್ಟೇ ಇರುತ್ತೆ ನಂದು ಸ್ಮೂದಿ ಬೌಲ್. ಬೇರೆ ಏನ್ ಹೇಳಲ್ಲ ನಾನು ಬೆಳಗ್ಗೆ. ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸೊ ಇವಾಗ ಆಲ್ರೆಡಿ 10 ಗಂಟೆ ಆಗಿದೆ. ನಾನು ಜಸ್ಟ್ ಇವಾಗ ತಾನೇ ಎದ್ದೇಳಿದ್ದೀನಿ. ಎದ್ದು ಬ್ರಷ್ ಮಾಡಿದ್ದಾಯ್ತು. ಸೊ ಇವಾಗ ನೋಡೋಣ, ಇನ್ನ ತಿಂಡಿ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. PG ಊಟ ತಿಂದು 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 ಸಾಕಾಗಿದೆ. ಸೊ ಒಂದು ಟೊಮೆಟೊ ಬಾತ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಾನು ಇವಾಗ ಟೊಮೆಟೊ ಬಾತ್ ಮಾಡ್ತೀನಿ. ಕಮ್ ಲೆಟ್ಸ್ ಜಾಯಿನ್. ರೆಕಾರ್ಡ್ ಮಾಡಿದ್ದು ವಿತೌಟ್ ಆನೇ ಮಾಡಿಲ್ಲ. ಆನ್ ಮಾಡಿದ್ರೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಇವಾಗ ಟೊಮೆಟೊ ಬಾತ್ ರೆಡಿ ಆಗ್ತದೆ, ನೋಡ್ಬೋದಲ್ಲ ನೀವು. ಸೊ ಟೊಮೆಟೊ ಬಾತ್ಗೆ ನಾರ್ಮಲ್ ನೀವು ಹೇಗೆ ಟೊಮೆಟೊ ಮಾಡ್ತೀರಾ ನಾನು ಹಾಗೆ ಮಾಡಿದೆ. ಎಕ್ಸ್ಟ್ರಾ ಏನು ಮಾಡಲ್ಲ. ಒಂಚೂರು ಕಾಳುಗಳು ಹಾಕ್ತೀನಿ, ತುಪ್ಪ ಹಾಕ್ಬಿಟ್ಟು ಮಾಡ್ತೀನಿ. ಅದು ಬಿಟ್ರೆ ಇನ್ನೇನ್ ಡಿಫ್ರೆನ್ಸ್ ಇರಲ್ಲ. ಇವಾಗ ಆಲ್ಮೋಸ್ಟ್ ಕುದಿ ಬಂದಿದೆ. ಸೊ ಇವಾಗ ಅಕ್ಕಿ ಹಾಕೋಬೇಕು. ಅಕ್ಕಿ ಅಟ್ಲೀಸ್ಟ್ ಒಂದು ½ hour ಮುಂಚೆ ನೆನ್ಸಿಟ್ಟಿರಿ. ಸೊ ಬಿಡಿ ಬಿಡಿಯಾಗಿ ಬರುತ್ತೆ. ಅಕ್ಕಿ ಹಾಕ್ಬಿಟ್ಟು ವಾಪಸ್ ರೆಸ್ಯೂಮ್ ಮಾಡಿ. ನನಗೆ ಒಂದ್ 3 ದಿವಸದಿಂದ ಹೊಟ್ಟೆ ನೋವ್ತಾನೇ ಇದೆ. ಆದ್ರೆ ಪೀರಿಯಡ್ಸೇ ಆಗ್ತಾ ಇಲ್ಲ. ನೋಡ್ಬೇಕು ಏನ್ ಮಾಡುದು ಅಂತ. ಇವಾಗ ಅಕ್ಕಿ ಹಾಕಿದ್ದಾಯ್ತು. ಇವಾಗ. ಸೊ ಅಕ್ಕಿ ಕ್ಯಾಪ್ ಹಾಕೋ ಅಷ್ಟಕ್ಕೆ ನಾನು ಆಫೀಸ್ಗೆ ರೆಡಿ ಆಗ್ಬೇಕು. ಇವಾಗ ಆಫೀಸ್ಗೆ ರೆಡಿ ಆಗ್ಬೇಕಾದ್ರೆ ನಾನು ಇನ್ನೇನು ಯೂಸ್ ಮಾಡ್ತೀನಿ ನನ್ನ ಸ್ಕಿನ್ಗೆ. ನನ್ನ ಸ್ಕಿನ್ ಏನ್ ಗ್ರೇಟ್ ಸ್ಕಿನ್ ಏನಲ್ಲ.
ನಾರ್ಮಲ್ ಆಗಿದೆ ನನ್ನ ಸ್ಕಿನ್ ನೋಡ್ಬೋದು ನೀವು. ನೋಡಿ, ದಿಸ್ ಇಸ್ ವಿತೌಟ್ ಮೇಕಪ್. ಐ ಆಮ್ ನಾಟ್ ಅಪ್ಲೈಯಿಂಗ್ ಎನಿಥಿಂಗ್ ರೈಟ್ ನೌ. ಸೊ ಅದು ನಾನು ತೋರಿಸ್ತೀನಿ ನಿಮಗೆ. ಸೊ ಐ ಟೆಲ್ ಯು ವಾಟ್. ಸೊ ಈಗ ಆಫೀಸಿಗೆ ರೆಡಿ ಆಗಬೇಕು. ಸೊ ಆಫೀಸಿಗೆ ರೆಡಿ ಆಗಕ್ಕೆ ಆಬ್ವಿಯಸ್ಲಿ ನಾನು ಇವಾಗ ಬಟ್ಟೆ ರೆಡಿ ಮಾಡ್ಕೊಬೇಕು. ಇವತ್ತು ಬುಧವಾರ ಯಾವ ಬಟ್ಟೆ ಹಾಕೊಂಡಿ ಅಂತ ಗೊತ್ತಾಗ್ತಾ ಇಲ್ಲ. ಐ ವಾಂಟ್ ಟು ವೇರ್ ಸಮಥಿಂಗ್ ವೆರಿ ಕಂಫರ್ಟಬಲ್ ಆಗಿದ್ರೆ ಚಂದ. ಓಕೆ, ಇದು ಹಾಕೋತೀನಿ. ಐರನ್ ಬೇರೆ ಮಾಡ್ಬೇಕು ಇವಾಗ. ಬಟ್ ದಿಸ್ ಇಸ್ ದ ಕ್ಲೋತ್ ವಿಚ್ ಆರ್ ವೇರಿಂಗ್ ರೈಟ್ ನೌ. ಆಫೀಸಿಗೆ ನಾನು ವೆರಿ ಸಿಂಪಲ್ ಆಗಿ ರೆಡಿ ಆಗ್ಬಿಟ್ಟು ಹೋಗೋದು. ಈ ಮೇಕಪ್ ಆಮೇಲೆ ಲಿಪ್ಸ್ಟಿಕ್ ಅವೆಲ್ಲ ನಂಗೆ ಬೇರೆ ಹಚ್ಕೊಳಕ್ ಬರಲ್ಲ, ಹಚ್ಕೊಳ್ಳೋದು ಇಲ್ಲ, ವೆರಿ ರೇರ್. ಸೊ ಮೈಕ್ ಇಲ್ದಲೇ ಇರೋ ಕಾರಣ ನೀವು ಹಾಗೆ ನನ್ನ ಕೇಳಿಸ್ಕೋಬೇಕಾಗತ್ತೆ. ಸೊ ಫಸ್ಟ್ ಆಸಿನಾಜೆ ಫೇಸ್ ವಾಶ್ ಟೋನರ್. ಇದು ಹೋಮ್ ಮೇಡ್ ಟೋನರು. ಇದು ನಾನೇ ಮಾಡ್ಕೊಂಡಿರೋದು. ರಿಚ್ ಇನ್ ವೆರಿ ಆಂಟಿ ಆಕ್ಸಿಡೆಂಟ್ಸ್. ಐ ವಿಲ್ ಟೆಲ್ ಯು ನಿಮ್ಗೆ ನೆಕ್ಸ್ಟ್ ವಿಡಿಯೋಲಿ ಹೇಗ್ ಮಾಡ್ಕೋಬೇಕು ನಿಮಗೆ ಅಂತ ಹೇಳ್ಕೊಡ್ತೀನಿ. ಕಣ್ಣು ಮುಚ್ಕೊಳ್ಳಿ. ಎಲ್ಲ ಕಡೆ ಫುಲ್ಲು ಮುಚ್ಕೊಳ್ಳಿ. ಜಸ್ಟ್ ಅಷ್ಟು. ಸೊ ಇವಾಗ ಸ್ವಲ್ಪ ಒಣಗ್ಲಿಕ್ಕೆ ಬಿಡಿ. ಒಣಗೋ ಗ್ಯಾಪ್ ಅಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ರೆಡಿ. ಸೊ ಇವಾಗ ಆಲ್ಮೋಸ್ಟ್ ಮುಖ ಒಣಗಿದೆ. ಸೊ ಇವಾಗ ನಾನು ನನ್ನ ಮಾಯಿಶ್ಚರೈಸರ್ ತೋರಿಸ್ತೀನಿ. ಮೈ ಮಾಯಿಶ್ಚರೈಸರ್ ಇಸ್ ಸೋ ಫ್ರೀಕಿನ್ ಎಕ್ಸ್ಪೆನ್ಸಿವ್. ಐ ಮೀನ್ ಮೈ ಮಾಮ್ ನನ್ನ ಮಮ್ಮನ ತೆಕ್ಕೊಟ್ಟು 1300 ರೂಪಾಯಿ. ಈ ಇಷ್ಟೇ ಡಬ್ಬಿ ಇತ್ತು ಇಷ್ಟ ನೋಡಿ, 1300 ರೂಪಾಯಿ. ಸೊ ತುಂಬ ಕಾಸ್ಟ್ಲಿ ಆಗಿರೋ ಕಾರಣ ಇಷ್ಟು ಯೂಸ್ ಮಾಡ್ತಾ ಇರೋದು ನಾನು. ಜಸ್ಟ್ ಆಲ್ ಓವರ್ ದ ಫೇಸ್. ರೈಟ್. ಸೊ ಈಗ ರೆಡಿ ಎಲ್ಲ ಆಯಿತು. ಇದು ತಿಂಡಿ ಟೊಮೆಟೊ ಬಾತು ಮೊಸರು ನಂತರ ಇದು ಔಟ್ಫಿಟ್ ಚೆಕ್ಕು. ಇವಾಗ ನಾವು ನೋಡ್ತಾ ಇರೋದು ನೀವು ಔಟ್ಫಿಟ್ ಚೆಕ್ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ. ನಂತರ ಇವಾಗ ಆಫೀಸಿಗೆ ಹೋಗಿ ಬೇಸಿಕ್ ಕೆಲಸ ನೀಟಾಗಿ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀನಿ. ಒಂದು ವಿಡಿಯೋ ಶೂಟ್ ಮಾಡಿ ಒಂದು 10-15 ಸೆಕೆಂಡ್ಸ್ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ. ಹೌ ವಿಲ್ ದ ಆಫೀಸ್ ಬಿ ಎಕ್ಸಾಕ್ಟ್ಲಿ. ಆಮೇಲೆ ಇದು ಫಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಇದು ವ್ಲಾಗ್ ಎಂಡಿಂಗು. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಆ್ಯಂಡ್ ಕಾಮೆಂಟ್, ಶೇರ್. ಥ್ಯಾಂಕ್ ಯು.